ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಮತಗಟ್ಟೆಗಳಲ್ಲಿ ವೋಟಿಂಗ್ಗೆ ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ. ಅಂತಿಮ ಹಂತದ ಸಿದ್ಧತೆಯನ್ನ ಸಿಬ್ಬಂದಿಗಳು ಮಾಡಿಕೊಳ್ತಾ ಇದ್ದಾರೆ. 6:41 ಆಗಿದೆ. 6:41 ಒಂದು 20 ನಿಮಿಷದಲ್ಲಿ ಅಂತಿಮವಾಗಿ ಅಧಿಕೃತವಾಗಿ ಮತದಾನ ಆರಂಭ ಆಗುತ್ತೆ. ಹಾಗಾಗಿ ಅಂತಿಮ ಹಂತದ ಸಿದ್ಧತೆಗಳನ್ನು ಆರಂಭ ಮಾಡಿದ್ದಾರೆ. ಕೊನೆ ಹಂತದ ಸಿದ್ಧತಾ ಕಾರ್ಯದಲ್ಲಿ ಸಿಬ್ಬಂದಿಗಳು ತೊಡಗಿದ್ದಾರೆ. ಮತದಾನಕ್ಕಿರುವ ಸೌಲಭ್ಯಗಳ ಮಾಹಿತಿ ಚೀಟಿಯನ್ನ ಸಿಬ್ಬಂದಿಗಳು ಅಂಟಿಸ್ತಾ ಇದ್ದಾರೆ. ಏನೆಲ್ಲ ಸೌಲಭ್ಯಗಳಿದಾವೆ, ಏನೆಲ್ಲ ದಾಖಲಾತಿಗಳನ್ನ ತಗೊಂಬರ್ಬೇಕು, ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ತಗೊಂಬರ್ಬೇಕು, ಎಲ್ಲವನ್ನ ಅಂಟಿಸ್ತಾ ಇದ್ದಾರೆ. ಇನ್ನು ಬಿಡದಿಯಿಂದ ಸಂಜಯ್ ಲೈವ್ ನಲ್ಲಿ ರೆಡಿ ಆಗಿದ್ದಾರೆ. ಸಂಜಯ್, ವೆರಿ ಗುಡ್ ಮಾರ್ನಿಂಗ್. ಬಿಡದಿಯಿಂದ ಇದ್ದೀರಿ, ಯಾವ ಮತಗಟ್ಟೆಯಲ್ಲಿ ಇದ್ದೀರಿ, ಅಲ್ಲಿ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಸಂಜಯ್? ಗುಡ್ ಮಾರ್ನಿಂಗ್ ವಾಸು. ಈಗ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯ ಬಿಡದಿ ಹೋಬಳಿ ಏನಿದೆ ಅಲ್ಲಿ ರಂಗೇಗೌಡನ ದೊಡ್ಡಿ ಅಂತಕ್ಕಂಥದ್ದು ಮತಗಟ್ಟೆ ಸಂಖ್ಯೆ 234. ಈ ಒಂದು ಮತಗಟ್ಟೆ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಏನು 7 ಗಂಟೆಗೆ ಮತದಾನ ಆರಂಭ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಚುನಾವಣಾ ಸಿಬ್ಬಂದಿಗಳು ಏನು ಅಂತಿಮ ಹಂತದ ಒಂದು ಸಿದ್ಧತೆಗಳನ್ನ ಮಾಡ್ಕೊಂತಾ ಇರ್ತಕ್ಕಂಥದ್ದು. ಏನಂತೆ ಅದಕ್ಕೆ ಇವಿಎಂ ಮಿಷಿನ್ ಏನಿದೆ ಆ ಇವಿಎಂ ಮಿಷಿನ್ ಅನ್ನ ತೆರೆದು ಎಲ್ಲವನ್ನ ಜೋಡಣೆ ಮಾಡ್ಕೊಂತಾ ಇರ್ತಕ್ಕಂಥದ್ದು. ಜೊತೆಗೆ ಎರಡೂ ಪಕ್ಷದ ಬೂತ್ ಏಜೆಂಟ್ ಏನಿರ್ತಾರೆ ಅವರನ್ನ ಕರೆಸಿ ಮೊದಲಿಗೆ ಅನುಕು ಮತದಾನವನ್ನ ಮಾಡ್ತಾರೆ. ಅಂತ ಅಂದ್ರೆ ಯಾವುದೇ ರೀತಿ ಒಂದು ಸಮಸ್ಯೆ ಇದೆಯಾ ಅದೆಲ್ಲವನ್ನು ಸಹ ಅಣುಕು ಮತದಾನದ ವೇಳೆ ಗೊತ್ತಾಗುತ್ತೆ. ಅಣುಕು ಮತದಾನ ಮಾಡಿದಂತ ಸಂದರ್ಭದಲ್ಲಿ ಎರಡೂ ಪಕ್ಷದ ಏಜೆಂಟ್ಗಳು ಒಪ್ಕೊಂಡ ನಂತರ ಇದು ಸರಿ ಇದೆ ಅಂದಾಗೆ ಮತದಾನಕ್ಕೆ ಚಾಲನೆ ಕೊಡಲಾಗುವುದು. 7 ಗಂಟೆಯಿಂದ ಬಂದು ಯಾವ ಮತದಾರ ಮತವನ್ನ ಚಲಾವಣೆ ಮಾಡ್ತಾನೆ ಆ ಅನಂತರ ಶುರು ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥ ಕ್ಷೇತ್ರ. ಈಗ ನಾವು ರಾಮನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಡದಿ ಹೋಬಳಿಯ ರಂಗೇಗೌಡನ ದೊಡ್ಡಿ ಅಂತಕ್ಕಂಥದ್ದು ಮತಗಟ್ಟೆ ಸಂಖ್ಯೆ 234ರಲ್ಲಿ 4 ಜನ ಚುನಾವಣಾ ಸಿಬ್ಬಂದಿಗಳು ಇರ್ತಕ್ಕಂಥದ್ದು. ಏನು ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ರಂಗೇಗೌಡನ ದೊಡ್ಡಿ ಬರುತ್ತೆ. ಏನು ಈಗಾಗಲೇ ಏನು ಇಲ್ಲಿಗೆ ಮತಗಟ್ಟೆ ಸಂಖ್ಯೆಗೆ ಸಾಕಷ್ಟು ಏನು ಮತದಾರರು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಇನ್ನು ಚುನಾವಣಾ ಸಿಬ್ಬಂದಿಗಳು ತೋರಿಸಬಹುದಾ ಸಂಜಯ್? ನಮ್ಮ ಕ್ಯಾಮರಾದಲ್ಲಿ ತೋರಿಸಬಹುದಾ? ಖಂಡಿತವಾಗಿಯೂ ಈಗ ಯಾವ ರೀತಿ ಸಿದ್ಧತೆ ಆಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಇರ್ತಕ್ಕಂಥದ್ದು. ಮೊದಲು ಲೋಕಸಭಾ ಈ ರೀತಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲೋಕಸಭಾ ಚುನಾವಣೆಯ ಒಂದು ಯಾವ ಒಂದು ವ್ಯಾಪ್ತಿಗೆ ಬರುತ್ತೆ ಅಂತಕ್ಕಂಥದ್ದನ್ನ ಇಲ್ಲೇ ಹಂಚಿಸಿರ್ತಾರೆ. ಜೊತೆಗೆ ಏನು ಯಾವ ಅಭ್ಯರ್ಥಿಗಳು ಅಂತಕ್ಕಂಥದ್ದು ಅಂದ್ರೆ ಮತದಾರ ಹೋಗುವ ಮೊದಲು ಇದನ್ನ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾವ ಮತದಾರ ಯಾವ ಪಕ್ಷದ ಒಂದು ಸಂಖ್ಯೆ ಮತ್ತೆ ಚಿಹ್ನೆ ಏನಿರುತ್ತೆ ಅದು ಇಲ್ಲಿ ಬರೆದಿರ್ತಾರೆ. ಅನಂತರ ಪೋಲಿಂಗ್ ಬೂತ್ ಮತಗಟ್ಟೆಯ ಸಂಖ್ಯೆ ಈಗ ನಾನು ಈಗಾಗಲೇ ಹೇಳಿದ್ದೀನಿ ರಂಗೇಗೌಡನ ದೊಡ್ಡಿ ಅಂತಕ್ಕಂಥದ್ದು 234 ಪೋಲಿಂಗ್ ಏರಿಯಾ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇರ್ತಕ್ಕಂಥದ್ದು ಇಲ್ಲಿ ನಡೀತಾ ಇರ್ತಕ್ಕಂಥ. ಇನ್ನು ಈಗ ಒಳಗಡೆ ಸಿಬ್ಬಂದಿಗಳು ಈಗಾಗಲೇ ನಿಯೋಜನೆ ಮಾಡಿ ಅಂತಿಮ ಹಂತದ ಒಂದು ಸಿದ್ಧತೆಯನ್ನ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥ ಬಹುತೇಕ ಎಲ್ಲಾ ತಯಾರಿಗಳು ಆಗಿ ಹೋಗಿರ್ತಕ್ಕಂಥದ್ದು. ಇನ್ನೇನಿದ್ರು ಮತದಾರ ಬಂದು ಮತದಾನವನ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ 4 ಜನ ಸಿಬ್ಬಂದಿಗಳು ಕೂತಿರ್ತಕ್ಕಂಥದ್ದು. ಹಾಗೆ ಏಜೆಂಟ್ ಇವರು ಪಕ್ಷದ ಏಜೆಂಟ್ ಹಾಕಿ ಕೂತಿರ್ತಾರೆ. ಇಲ್ಲಿ ಒಂದು ಪಕ್ಷದ ಏಜೆಂಟ್ ಇದ್ರೆ ಈಗ ಮತ್ತೊಬ್ರು ಸಹ ಪಕ್ಷದ ಏಜೆಂಟ್ ಬರ್ತಾರೆ. ಬಂದ ನಂತರ ಒಂದು ಮತದಾನ ಪ್ರಕ್ರಿಯೆ ಆಗಿರುತ್ತೆ. ಅಲ್ಲಿ ಏನು ವೋಟಿಂಗ್ ಲಿಸ್ಟ್ ಅನ್ನ ಇಟ್ಕೊಂಡಿರ್ತಾರೆ. ವೋಟಿಂಗ್ ಲಿಸ್ಟ್ ಅನ್ನ ಇಟ್ಕೊಂಡು ಅಲ್ಲಿ ಅವ್ರಿಗೆ ಹಿಂಕನ್ನ ಹಾಕ್ಲಿಕ್ಕೆ ಸಹಾಯಿ ಹಾಕೊಂಡಿರ್ತಕ್ಕಂಥ ಮತದಾನದ ಬಳಿಕ ಒಟ್ಟಾರೆಯಾಗಿ ವಾಸು ಏನಂತ ಅಂದ್ರೆ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯ ಬಿಡದಿ ಹೋಬಳಿಯ ರಂಗೇಗೌಡನ ದೊಡ್ಡಿ ಏನಿದೆ ಮತದಾನಕ್ಕೆ ಎಲ್ಲವೂ ಸಹ ಸಿದ್ಧತೆ ಆಗಿರ್ತಕ್ಕಂಥದ್ದು. ನೀನು ಮತದಾನ ಮಾಡ್ಲಿಕ್ಕೆ ಬರುವ ಮತದಾರರು ಯಾವುದೇ ಒಂದು ತೊಂದರೆ ಇಲ್ಲದೆ ಮತದಾನವನ್ನ ಮಾಡಬಹುದು. ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಹಾಗೇರಿ ಇಡೀ ದಿನ ಮಾತಾಡಿಸ್ತೀನಿ ತಮ್ಮ ಹತ್ರ, ಬೇರೆ ಬೇರೆ ಮಾಹಿತಿಗಳನ್ನು ಪಡಿತಾ ಹೋಗ್ತೀನಿ. ಇಡೀ ದಿನ ಇರ್ತೀರಾ ನೀವು, ಅದೇ ಎನರ್ಜಿಯನ್ನು ಮೇಂಟೈನ್ ಮಾಡಿ. ರಂಗಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ಮೈಸೂರಿನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ, ಮಾತಾಡ್ತೀನಿ ಅವ್ರ ಹತ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.